ಮೋರ್ ದೆನ್ ಎನಿಥಿಂಗ್ ಬೇರೆ ಗ್ರೌಂಡ್ಗಳಿಗೆ ಈ ಗ್ರೌಂಡ್ಗೆ ಮೇನ್ ಡಿಫ್ರೆನ್ಸ್ ಏನ್ ಗೊತ್ತಾ, ಆ ಸರ್ಫೇಸ್. ಎಲ್ಲ ಗ್ರೌಂಡ್ ಹಿಂಗ್ ಲೆವೆಲ್ ಆಗಿರುತ್ತಲ್ವಾ, ಇದು ಮಾತ್ರ ಒಂಚೂರು ಹಿಂಗೆ ಸ್ಲಾಂಟ್ ಇದೆ. ನಾರ್ತ್ ಇಂದ ಸೌತ್ ನೀವು ಹೋದ್ರೆ 2.5 ಮೀಟರ್ಸ್ ಅಂತರ ಡಿಫರೆನ್ಸ್ ಇರೋದು. ಅಂದ್ರೆ ಹಿಂಗೆ ಸ್ಲೋಪ್ ಇದೆ, ಬಟ್ ನಿಮ್ಗೆ ಕಾಣಲ್ಲ, ಅದು ಹೋಗ್ತಾ 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 ಹಿಂಗಾಗತ್ತೆ. ಹಾಗಾಗಿ ಪಿಚ್ ಜನರಲಿ ಏನಪ್ಪ ನಾವು ಮಾತಾಡೋದು, ಹಿಂಗೆ ಫ್ಲಾಟ್ ಆಗಿರುತ್ತೆ ಪಿಚ್ಚು. ಈ ಕಡೆಯಿಂದ ಬೌಲಿಂಗ್ ಮಾಡಿದ್ರೆ ನಾರ್ಮಲ್ ಆಗಿ ಸೀಮ್ ಇಂದ ಮೂವ್ಮೆಂಟ್ ಆಗ್ಬೇಕು ಅಂತ. ಬಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಒಂಚೂರು ಹಿಂಗೆ ಚೂರು, ತುಂಬಾ ವಿಸಿಬಲ್ ಇಲ್ಲ, ಚೂರು ವಾಲ್ಕೊಂಡಿರುತ್ತೆ. ಪೆವಿಲಿಯನ್ ಎಂಡ್ ಅಂದ್ರೆ ಎಲ್ಲಿ ಮೆಂಬರ್ ಸ್ಟ್ಯಾಂಡ್ ಇದೆಯಲ್ಲ, ಆ ಎಂಡಿಂದ ಬೌಲಿಂಗ್ ಮಾಡಿದಾಗ ರೈಟ್ ಹ್ಯಾಂಡರ್ಸ್ಗೆ ಬಾಲ್ ವಿತ್ ದ ಸ್ಲೋಪ್ ಹಿಂಗ್ ಒಳಗೆ ಬರುತ್ತೆ, ಲೆಫ್ಟ್ ಹ್ಯಾಂಡರ್ಸ್ಗೆ ಅದು ಆಚೆ ಹೋಗುತ್ತೆ. ಅದೇ ನೀವು ಆಪೋಸಿಟ್ ಎಂಡ್ ನರ್ಸರಿ ಎಂಡ್ ಅಂತ ತಗೊಂಡ್ರೆ ಅದೇ ಸ್ಲೋಪ್ ಔಟ್ ಸ್ವಿಂಗ್ಗೆ ಅನುಕೂಲ ಮಾಡ್ಕೊಡುತ್ತೆ, ರೈಟ್ ಹ್ಯಾಂಡ್ರಿಂದ ಆಚೆ ಹೋಗುತ್ತೆ, ಲೆಫ್ಟ್ ಹ್ಯಾಂಡರ್ಗೆ ಒಳಗೆ ಬರುತ್ತೆ. ಸೊ ಈ ಚಾಲೆಂಜ್ ಇದೆ ಹೊಸಬ್ರು ಫಸ್ಟ್ ಟೈಮ್ ಮಾಡೋರಿಗೆ. ಸುಮ್ಮನೆ ಭಾರತದ ಪರವಾಗಿ ಯಾರಪ್ಪ ಫಸ್ಟ್ ಟೈಮ್ ಮಾಡ್ತಾ ಇರೋದು, ಯಶಸ್ವಿ ಜೈಸ್ವಾಲ್ ಅವರು ಈ ತರ ಸರ್ಫೇಸ್ ಹಿಂಗೆ ಡೊಂಕಿರುವಂತ ಸರ್ಫೇಸ್ ಅಲ್ಲಿ ಅವರು ಆಡ ಅಭ್ಯಾಸನೇ ಇಲ್ಲ. ಸೊ ಹಾಗಾಗಿ ಅವ್ರಿಗೆ ಒಂದು ರಿಯಲ್ ಟೆಸ್ಟ್ ಇದೆ. ಸೊ ಅವರು ರಿಯಲ್ ಟೈಮ್ ಪ್ರಾಕ್ಟೀಸ್ ಮಾಡೋದು ಬಹಳ ಮುಖ್ಯ ಈ ಒಂದು ಸರ್ಫೇಸ್ಗೆ ಒಗ್ಗೊಳಕ್ಕೆ. ಸೇಮ್ ಕೇಸ್ ನಿತೀಶ್ ಕುಮಾರ್ ರೆಡ್ಡಿ, ಮೇ ಬಿ ಶುಭ್ಮನ್ ಗಿಲ್ನು ಅಷ್ಟೊಂದು ಆಡ ಅನುಭವ ಇಲ್ಲ ಲಾರ್ಡ್ಸ್ ಅಲ್ಲಿ. ಸೊ ಇವ್ರು 3 ಜನಕ್ಕೆ ಒಂದು ಅಗ್ನಿ ಪರೀಕ್ಷೆ ಇದೆ. ಮುಂಚೆ ಪಂತ್ ಆಡಿದ್ದಾರೆ, KL ರಾಹುಲ್ ಆಲ್ರೆಡಿ ಇಲ್ಲ 100 ಹೊಡೆದಿದ್ದಾರೆ, ಅವ್ರಿಗೆಲ್ಲ ಅಷ್ಟೊಂದು ಚಾಲೆಂಜ್ ಆಗಲ್ಲ. ಚಾಲೆಂಜ್ ಆಗೋದು ಈ ಯಂಗ್ಸ್ಟರ್ಗಳಿಗೆ. ಅಟ್ ದ ಸೇಮ್ ಟೈಮ್ ಸಿರಾಜ್ ಅದ್ಭುತವಾದ ಬೌಲಿಂಗ್ ಮಾಡಿದ್ದಾರೆ, ಬುಮ್ರಾ ಇಲ್ಲಿ ಆಡಿರೋ ಅನುಭವ ಇದೆ, ಆಕಾಶ್ ದೀಪ್ ಫಸ್ಟ್ ಟೈಮ್ ಈ ಸರ್ಫೇಸ್ ಮೇಲೆ ಆಡ್ತಾ ಇರ್ತಾರೆ, ವಾಷಿಂಗ್ಟನ್ ಸುಂದರ್ ಕೂಡ ಫಸ್ಟ್ ಟೈಮ್ ಈ ಸರ್ಫೇಸ್ ಮೇಲೆ ಆಡ್ತಾ ಇರ್ತಾರೆ. ಸೊ ಹಾಗಾಗಿ ಈ ಸ್ಲೋಪ್ಗೆ ಎಷ್ಟು ಬೇಗ ಅಡ್ಜಸ್ಟ್ ಆಗ್ತಿರಲ್ಲ ಅಷ್ಟು ಅನುಕೂಲ ಆಗುತ್ತೆ ಪರ್ಫಾರ್ಮ್ ಮಾಡೋದಕ್ಕೆ. ಸೊ ಇದು ಗ್ರೌಂಡ್ನ ಕತೆ ಅಥವಾ ಗ್ರೌಂಡ್ನ ಮಹಿಮೆ.